ನಮಸ್ತೆ ವೀಕ್ಷಕರೇ, ಯಾರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಪುರಾಣಗಳ ಪ್ರಕಾರ ಗುರುವನ್ನ ಬೃಹಸ್ಪತಿ ಎನ್ನಲಾಗುತ್ತೆ. ಇನ್ನು ಖಗೋಳ ಶಾಸ್ತ್ರದಲ್ಲಿ ಸೌರ ಮಂಡಲದಲ್ಲಿ ಗುರುವೇ ಅತಿ ದೊಡ್ಡ ಗ್ರಹ. ಇನ್ನು ಜ್ಯೋತಿಷ್ಯಕ್ಕೆ ಬಂದ್ರೆ ಗುರುವನ್ನ ಅತ್ಯಂತ ಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಯಾರ ಜೊತೆ ಗುರು ಇರ್ತಾನೋ ಅಲ್ಲಿ ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯಿಂದ ತುಂಬಿ ತುಳುಕುತ್ತೆ ಅಂತ ನಂಬಲಾಗುತ್ತೆ. ಇಂತಹ ಗುರು ಸದ್ಯ ಸ್ಥಾನ ಪಲ್ಲಟ ಆಗ್ತಾ ಇದ್ದಾನೆ. ಹಾಗಾದ್ರೆ ಈ ಸ್ಥಾನ ಪಲ್ಲಟದಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾನೆ ಅಂತ. ಸದ್ಯ ಇಂತಹ ಗುರು ಸ್ಥಾನ ಪಲ್ಲಟ ಆಗ್ತಾ ಇದ್ದಾನೆ. ಇದು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರದೌ ವಾಚನ್ನ ಸದದಾ ತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಯಾರಿಗೆ ಗುರುಬಲ? ತಾವೀಗಾಗಲೇ ಹೇಳಿದಿರಿ, ಗುರು ಅತ್ಯಂತ ಶುಭಗ್ರಹ ಅಂತ. ಹೌದು, ಗುರುವನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಹೇಳ್ತಾರೆ. ಶ್ರೇಷ್ಠಮತಿ ಉಳ್ಳವನು ಅಂತ. ಗುರು ಕೊಡ್ತಕ್ಕಂಥದ್ದೆಲ್ಲ ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥ, ವಿವೇಕಕ್ಕೆ ಸಂಬಂಧಿಸಿರ್ತಕ್ಕಂಥ ಶುಭ ಫಲಗಳಾಗಿದ್ದಾವೆ. ಅಲ್ಲಿ ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್ ಅಂತ ಹೇಳಿದೆ. ನೋಡಿ, ಪ್ರಜ್ಞೆ, ಪುಷ್ಟಿ, ಶರೀರ ಪುಷ್ಟಿಯೂ ಬೇಕಲ್ಲ. ಶರೀರ ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಕೆಲವರು ಚಬ್ಬಿಯಾಗಿರ್ತಾರೆ ನೋಡಿ, ಹಾಗಿರಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಪ್ರಜ್ಞಾ ವಿತ್ತ, ಹಣ ಸಮೃದ್ಧವಾಗಿರಬೇಕು. ನಮಗೆ ಹಣ ಬರ್ತಾ ಇಲ್ಲಪ್ಪ, ಕೊರಗು ಇದೆ ಅಂದರೆ ಗುರು ಚೆನ್ನಾಗಿಲ್ಲ ಅಂತ. ಗುರು ಚೆನ್ನಾಗಿದ್ದಾನೆ ಅಂದರೆ ಸಮೃದ್ಧವಾದ ಹಣ ಅವ್ರ ಬಳಿಗೆ ಬರುತ್ತೆ ಅಂತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿ, ಶರೀರ ಹೇಳಿದೆ. ತನಯ, ಮಕ್ಕಳ ವಿಚಾರದಲ್ಲಿ ಎಷ್ಟೋ ಬಾರಿ ಜಾತಕಗಳಲ್ಲಿ ಗುರುಬಲ ಚೆನ್ನಾಗಿದ್ದರೆ ಅವರಿಗೆ ಬಹಳ ಬೇಗ ಶೀಘ್ರ ಸಂತಾನ ಉಂಟಾಗ್ಬಿಡುತ್ತೆ. ಸಂತಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಜ್ಞಾನಾನಿ ವಾಗೀಶ್ವರಾತ್, ಜ್ಞಾನ ಮತ್ತು ವಾಗೀಶ್ವರಾತ್ ಅಂದರೆ ಅದೇ ಗುರು. ಅರಿವು ಬರುತ್ತೆ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಮೂಲಭೂತ ವಿಚಾರ, ಮೂಲಭೂತ ಸತ್ವ ಏನಪ್ಪ ಅಂದರೆ ಅರಿವು. ಅರಿವಿದ್ದವನಿಗೆ ಕಷ್ಟ ಅನಿಸಲ್ಲ. ಸುಖದಲ್ಲಿ ಮದ ಅಹಂಕಾರ ತುಂಬಿಕೊಳ್ಳಲ್ಲ. ಇದು ಬೇಕಾದರೆ ಗುರು ಚೆನ್ನಾಗಿರಬೇಕು. ಗುರುಬಲ ಯಾರಿಗಿದೆಯೋ, ಗುರುಬಲ ಅಂತಂದರೆ ಈಗ ಪರಿವರ್ತನೆ ಆಗ್ತಾ ಇರೋ ಗುರುಬಲ ಅಂತ ಅಷ್ಟೇ ಅಲ್ಲ, ಜಾತಕದಲ್ಲಿ ಗುರು ಮೂಲಭೂತವಾಗಿ ಬೇರು ಅಂತ ಕರೆಯಲಾಗುತ್ತೆ. ಅಲ್ಲಿ ಗುರು ಚೆನ್ನಾಗಿದ್ದರೆ, ಸ್ವಕ್ಷೇತ್ರವೋ, ಮೂಲ ತ್ರಿಕೋಣ ಸ್ಥಾನವೋ, ಉಚ್ಚ ಸ್ಥಾನವೋ ಅಲ್ಲಿದ್ದು ಬಿಟ್ಟರೆ ಗುರು ಸಾಮಾನ್ಯ ಅವರು ಸುಲಭವಾಗಿ ಸುಖವಾಗಿ ಜೀವನ ಸಾಗಿಸ್ಬಿಡ್ತಾರೆ. ಇಂಥ ಗುರು ಈ ದಿವಸ ಸ್ಥಾನಪಲ್ಲಟ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದೆ. ಬೇರೆಲ್ಲ ಗ್ರಹಗಳಿಗೆ ಹೋಲಿಸಿದ್ರೆ ಗುರು ಅತ್ಯಂತ ಶುಭ ಗ್ರಹ. ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯಖಿಲ ಗ್ರಹೇಭ್ಯ ಅಂತ ಒಂದು ಮಾತನ್ನು ಹೇಳುತ್ತೆ. ದೋಷಗಳನ್ನು ನಿವಾರಿಸುವಲ್ಲಿ, ಶುಭವನ್ನು ವರ್ಧಿಸುವಲ್ಲಿ ಗುರುವಿಗೆ ವಿಶೇಷವಾದ ಮಾನ್ಯತೆ ಇದೆ. ಈ ಕಾರಣಕ್ಕಾಗಿ ಅತ್ಯಂತ ಶುಭಗ್ರಹ, ಗುರುಬಲ ಒಂದಿದ್ಬಿಟ್ರೆ ಸಾಕು ಅಂತಕ್ಕಂಥ ಒಂದು ಮಾತು. ಯಾಕಪ್ಪ ಅಂತಂದರೆ ಹಾಗೆ ದೋಷಗಳನ್ನು ನಿವಾರಿಸ್ತಾನೆ ಅಂತ. ಲಗ್ನದಲ್ಲಿ ಗುರುವಿದ್ದುಬಿಟ್ರೆ ಅದು ಬಹಳ ಶ್ರೇಷ್ಠ ಅಂತೆಲ್ಲ ಇದೆ. ಅಲ್ಲಿ ವರಾಹಮಿಹಿರ ಹೇಳ್ತಾರಲ್ಲ, ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತಯುತಾನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಹೇಳ್ತಾರೆ. ಹೀಗಾಗಿ ಲಗ್ನಕ್ಕೆ ಗುರುವಿನ ದೃಷ್ಟಿ ನೋಡಿ, ಗುರು ಇರೋದಷ್ಟೇ ಅಲ್ಲ, ಅವನ ದೃಷ್ಟಿ ಬಿದ್ದರೂ ಸಾಕಪ್ಪ, ಅದು ಬಲವನ್ನು ಪಡೆದು ಬಿಡುತ್ತೆ ಅಂತ ಹೇಳುತ್ತೆ. ಹೀಗೆ ಗುರುವಿನ ಬೆಲೆ ಬಹಳ ದೊಡ್ಡದು. ನಾವು ಲೌಕಿಕವಾಗಿ ಕಾಣ್ತೀವಲ್ಲ, ಗುರುಸ್ಥಾನ ಬಹಳ ಎತ್ತರದಲ್ಲಿದೆ, ಗುರುಸ್ಥಾನ ಬಹಳ ದೊಡ್ಡದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಈ ಜ್ಯೋತಿಷದಲ್ಲೂ ಕೂಡ ನವಗ್ರಹಗಳಲ್ಲಿ ಗುರು ಅತ್ಯಂತ ಶ್ರೇಷ್ಠ ಗ್ರಹ, ಮತಿಗ್ರಹ. ಯಾಕೆ ಅಂತಂದರೆ ಅವನು ಸುಖವನ್ನು ಕೊಡ್ತಾನೆ. ಜೀವೋ ಜ್ಞಾನ ಸುಖೇ ಅಂತ ಹೇಳಿದೆ. ಹೀಗಾಗಿ ಜ್ಞಾನ ಮತ್ತು ಸುಖಗಳನ್ನು ಕರುಣಿಸ್ತಕ್ಕಂಥವನಾಗಿದ್ದಾನೆ ಗುರು. ಆ ಕಾರಣದಿಂದ ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ, ಸೌಖ್ಯ. ಅದು ಯಾವಾಗ ಸಿಗುತ್ತೆ ಅಂದರೆ ಯಾವ ನೋವಿಲ್ಲದಾಗ, ಯಾರ ಕಾಟವಿಲ್ಲದಾಗ, ಯಾವ ಸಮಸ್ಯೆಗಳಿಲ್ಲದಾಗ ಆಗ ಸುಖ ಬರುತ್ತದೆ. ಇದನ್ನು ಕೊಡ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಅದು ಗುರು ಬಿಟ್ಟರೆ ಇನ್ಯಾರೂ ಅಲ್ಲ. ಶನೈಶ್ಚರ ದುಃಖಂ ದಿನೇಶಾತ್ಮಜ ಅಂತ ಹೇಳಿದೆ. ಶನೈಶ್ಚರನಿಂದ ಏನು ಬರುತ್ತೆ ಅಂದರೆ ದುಃಖ ಬರುತ್ತೆ.
ಕುಜನಿಂದ ಏನು ಬರುತ್ತಪ್ಪ, ಕ್ರೂರ ದೃಕ್ ಅಂತ ಹೇಳಿದೆ. ಅವನು ನೋಡಿದ್ರೇ ಭಯ, ಅಪ್ಪ ಬೆಂಕಿ ಅಂತ. ಆದರೆ ಗುರು ಹಾಗಲ್ಲ, ಅವನು ಸುಖವನ್ನು, ನೆಮ್ಮದಿಯನ್ನು, ಅರಿವನ್ನು ತಂದು ಕೊಡ್ತಕ್ಕಂಥ ವಿಶೇಷ ಗ್ರಹವಾಗಿದೆ. ಹೀಗಾಗಿ ಅತ್ಯಂತ ಶುಭ ಗ್ರಹ ಅವನು ಬೃಹಸ್ಪತಿ. ದೇವತೆಗಳಿಗೆಲ್ಲ ಗುರುವಾಗಿರ್ತಕ್ಕಂಥವನು. ಅವನು ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ನಮ್ಮ ಬದುಕು ತುಂಬ ಸುಖವಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಕಾರಣದಿಂದಾಗಿ ಗುರು ಅತ್ಯಂತ ಮುಖ್ಯ, ಅತ್ಯಂತ ಪ್ರಮುಖ ಅಂತ ಅನ್ನಿಸ್ಕೊಳ್ತಾನೆ. ಈಗಂತೂ ಗುರುವಿನ ಪರಿವರ್ತನೆ ಅಂತಕ್ಕಂಥದ್ದು, ಇಷ್ಟು ದಿವಸ ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿದ್ದ. ಬುಧನ ಮನೆಯಲ್ಲಿ ಗುರುವಿಗೆ ಅಷ್ಟು ಬಲವಿಲ್ಲ, ಕಡಿಮೆ ಬಲ. ಆದರೆ ಈಗ ಬರ್ತಾ ಇರತಕ್ಕಂಥದ್ದು, ಈಗ ಪರಿವರ್ತನೆ ಅದು ಉಚ್ಚ ಸ್ಥಾನಕ್ಕೆ, ಸ್ವಚ್ಛೇ ಪೂರ್ಣಂ ಅಂತ ಹೇಳುತ್ತೆ ಶಾಸ್ತ್ರ. ಉಚ್ಚ ಸ್ಥಾನದಲ್ಲಿ ಗ್ರಹಗಳು ಸಂಚರಿಸುವಾಗ ಪೂರ್ಣ ಫಲವನ್ನು ಕೊಟ್ಬಿಡ್ತಾರಂತೆ. ಸ್ವಲ್ಪ ಗಿಲ್ಪ ಅಲ್ಲ, ಕೊಟ್ಟರೆ ಧಾರಾಳವಾಗಿ. ನಮಗೆ ನಾವೇನು ಬೊಗಸೆ ಇರುತ್ತೆ, ನಮ್ಮ ಬೊಗಸೆ ಬಿದ್ದು ಹೋಗಬೇಕು, ಆ ಮಟ್ಟಿಗಿನ ಪೂರ್ಣ ಫಲವನ್ನು ಗುರು ಕರುಣಿಸ್ತಾನೆ. ಅದು ಉಚ್ಚ ಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಆ ಮಟ್ಟಿಗಿನ ಒಂದು ಪೂರ್ಣ ಫಲ ಕೊಡುವ ಒಂದು ಬಲ ಬಂದುಬಿಡುತ್ತೆ. ಹೀಗಾಗಿ ಇದು ಎಲ್ಲ ರಾಶಿಗಳಿಗೂ ಒಂದಲ್ಲ ಒಂದು ರೀತಿಯ ಶುಭ ಫಲವನ್ನು ತಂದು ಕೊಡ್ತವೆ. ಕೆಲವು ರಾಶಿಗಳನ್ನು ಬಿಟ್ಟರೆ ಉಳಿದ ಹಾಗೆ ಹೆಚ್ಚಿನ ಪಾಲು ಶುಭ ಫಲವನ್ನು ಗುರು ಎಲ್ಲರಿಗೂ ಕರುಣಿಸ್ತಾನೆ, ಹಂಚ್ತಾನೆ. ಹೀಗಾಗಿ ಇಂಥ ಒಂದು ವಿಶೇಷ ಕಾಲದಲ್ಲಿ ಈ ಗುರುವಿನ ಫಲ, ಗುರುವಿನ ಬಲ ಯಾವ ರಾಶಿಗಳಿದೆ ಇದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಗೆ ಈ ಹೊತ್ತು ಪ್ರವೇಶ ಮಾಡಿದಂಥ ಗುರು ಅಕ್ಟೋಬರ್ 31ರವರೆಗೆ ಈ ಕರ್ಕಟಕ ರಾಶಿಯಲ್ಲಿ ಸಂಚರಿಸ್ತಾನೆ. ಜೂನ್ನಿಂದ ಹಿಡಿದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಇನ್ನೂ 4 ತಿಂಗಳ ಅಂತ್ಯದವರೆಗೆ, ಹೆಚ್ಚು ಕಡಿಮೆ 5 ತಿಂಗಳು ಅಂತ ಅಂದುಕೊಳ್ಳಿ, ಅಲ್ಲಿವರೆಗೆ ನಿಮಗೆ ಸಮೃದ್ಧಿಯ ಫಲಗಳನ್ನು ಗುರು ತಂದುಕೊಡ್ತಾನೆ. ಆನಂತರದಲ್ಲಿ ಆತ ಈ ಬಾರಿ ಅತಿಚಾರ ಸಂಚಾರ ಇದೆ, ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ 1ನೇ ತಾರೀಕು ನವೆಂಬರ್ನಿಂದ. ಅಲ್ಲಿಂದ ಜನವರಿ 24ರವರೆಗೆ ಸಿಂಹರಾಶಿಯಲ್ಲಿ ಸಂಚರಿಸ್ತಾನೆ. ಆಗೊಂದು ರೀತಿಯ ಬಲ ಇದೆ. ಮತ್ತು ಆ ಸಂದರ್ಭದಲ್ಲಿ ನೋಡೋಣ, ಆಗ ಬೇರೆ ಬೇರೆ ರಾಶಿಗಳಿಗೆ ಗುರುಬಲ ಬಂದುಬಿಡುತ್ತೆ, ಅದನ್ನು ಆನಂತರದಲ್ಲಿ ಗಮನಿಸೋಣ. ಮತ್ತೆ ಜನವರಿ 24ರ ನಂತರ ಮತ್ತೆ ವಾಪಸ್ ಕರ್ಕಟಕ ರಾಶಿಗೆ ಬರ್ತಾನೆ. ಹೀಗಾಗಿ ಕರ್ಕಟಕ ರಾಶಿಯಲ್ಲಿ ಈ ಹೊತ್ತು ಪ್ರವೇಶ ಮಾಡಿದ ಗುರು ಅಕ್ಟೋಬರ್ ಅಂತ್ಯದವರೆಗೆ ಕೊಟ್ಟು ಮತ್ತೆ ಜನವರಿ 24ರಿಂದ ಇದೇ ಫಲಗಳನ್ನು ತಂದು ಕೊಡ್ತಾನೆ. ಹೀಗಾಗಿ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಆಮೇಲೆ ಆ ನವಂಬರ್, ಡಿಸೆಂಬರ್, ಜನವರಿ ಆ 2-3 ತಿಂಗಳು ನಿಮಗೆ ಸ್ವಲ್ಪ ತ್ರಾಸಿರುತ್ತೆ. ಆಮೇಲೆ ಮತ್ತೆ ಗುರು ಇದೇ ಸ್ಥಾನಕ್ಕೆ ಬಂದಾಗ ಮತ್ತೆ ಇದೇ ಫಲಗಳನ್ನು ಗುರು ಕೊಡ್ತಾ ಹೋಗ್ತಾನೆ. ಹೀಗಾಗಿ ಒಂದು ಸುದೀರ್ಘವಾದ, ವಿಸ್ತಾರವಾದ ಒಂದು ಕಾಲ ಆ ಮಾನದಲ್ಲಿ ಗುರು ಸಂಚರಿಸುವ ಕಾರಣದಿಂದಾಗಿ ಈ ಗುರುಬಲ, ಈ ಪರಿವರ್ತನೆ, ಗುರುವಿನ ಪಲ್ಲಟ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇದನ್ನೆಲ್ಲರೂ ಚೆನ್ನಾಗಿ ಮನಕೊಟ್ಟು, ಕಿವಿಗೊಟ್ಟು ಆಲಿಸಿ. ಏಕೆಂದರೆ ಯಾರಿಗೆ ಏನು ಫಲ ಅನ್ನೋದು ಗುರು ಸೂಚಿಸ್ತಿದ್ರೆ, ಗುರು ಉತ್ತಮ ಫಲಗಳನ್ನು ಕೊಟ್ಟರೆ ಅದು ಮನಸ್ಸಿಗೆ, ಜೀವನಕ್ಕೆ ಅನ್ವಯ ಆಗುತ್ತೆ, ನಮಗೆ ತಾಗುತ್ತೆ. ಆ ಫಲ ಅನುಭವಿಸಿದ್ವಪ್ಪ, ಹೀಗಾಯಿತು ಅಂತ ನಮಗೆ ಬರುತ್ತೆ. ಆ ಕಾರಣಕ್ಕಾಗಿಯೇ ಜ್ಯೋತಿಷ ಶಾಸ್ತ್ರ ಯಾಕೆಷ್ಟು ಪ್ರಸಿದ್ಧಿಯಾಗಿದೆ, ಇದಕ್ಕೆ ಸಾವಿಲ್ಲದ ಹಾಗಾಗಿದೆ, ಅಕ್ಷಯವಾಗಿದೆ ಅಂತಂದರೆ ಯಾವತ್ತು ಕಾಲದಲ್ಲೂ ಇದು ಚಾಲ್ತಿಯಲ್ಲಿದೆ. ಈ ಗುರುಗಳ ಸಂಚಾರ, ಈ ಗ್ರಹಗಳ ಸಂಚಾರ ನಮ್ಮ ಬದುಕಿಗೆ ಅಷ್ಟು ಆಪ್ಯಾಯಮಾನವಾಗಿದೆ. ಮತ್ತು ಸಂಕಟ ಇದ್ದಾಗ ಸಂಕಟ ಅನ್ನೋದನ್ನು ಸೂಚಿಸುತ್ತೆ. ಈ ಸೂಚನೆಗೆ ಗ್ರಹಾಹ ನತು ಕರ್ಮ ಫಲದಾಯಕಾಹ, ಗ್ರಹಾಹ ಕರ್ಮ ಫಲಸೂಚಕಾಹ ಅಂತ ನಮ್ಮದೇ ಕರ್ಮ ಫಲಗಳನ್ನು ಸೂಚಿಸ್ತಾರೆ ಗ್ರಹಗಳು. ಒಳ್ಳೆಯದನ್ನು ಸೂಚಿಸಲಿ, ಗುರು ಬಂದಿರ್ದಾನಲ್ಲ ಈಗ, ಒಳ್ಳೆಯ ಫಲವನ್ನು ಸೂಚಿಸಲಿ, ಕೆಡುಕಿದ್ರೆ ಸ್ವಲ್ಪ ಮಟ್ಟಿಗೆ ಆ ಕೆಡುಕನ್ನು ಕೊಟ್ಟು ನಮಗೆ ಹಾನಿ ಮಾಡದೇ ಇರಲಿ ಅಂತ ಗ್ರಹಗಳಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಈ ಗುರುವಿನ ಸಂಚಾರ ಎಲ್ಲರಿಗೂ ಯಾವ ರೀತಿಯ ಫಲವನ್ನು ತಂದು ಕೊಡ್ತಾ ಇದೆ, ಹಂತ ಹಂತವಾಗಿ ಪ್ರತಿ ರಾಶಿಯನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇದೆ. ಸುಖಸ್ಥಾನದಲ್ಲಿ ಸಂಚರಿಸುವಾಗ ಮಾತೃ ಸುಹೃತ್ ಸುಖ ಪರಿಚ್ಛದ ಸ್ವತಃ ಸೌಖ್ಯ ಸ್ವತಃ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತ ಹೇಳುತ್ತೆ. ಮಾತೃ ಸುಹೃತ್, ತಾಯಿ ಜೊತೆಗಿನ ಬಾಂಧವ್ಯಗಳು ವೃದ್ಧಿಯಾಗುತ್ತೆ. ಇಷ್ಟು ದಿವಸ ಕಿತ್ತಾಡ್ತಿದ್ವಪ್ಪ, ತಾಯಿ ಮಕ್ಕಳು ಕಂಡ್ರೆ ಆಗ್ತಾ ಇರಲಿಲ್ಲ ಅನ್ನೋರಿಗೆ ಇಲ್ಲ, ಹಾಗಿಲ್ಲ. ಇನ್ಮೇಲೆ ತಾಯಿ ಮಕ್ಕಳದ ಒಂದು ಆತ್ಮೀಯತೆ, ಬಾಂಧವ್ಯ, ಪ್ರೀತಿ ವಿಶ್ವಾಸ ಬೆಳೆಯುತ್ತೆ, ಮೊಳೆಯುತ್ತೆ, ಚೆನ್ನಾಗಿದೆ. ಇನ್ನು ಸುಹೃತ್, ಸ್ನೇಹಿತರು, ಹೊಸ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಸ್ನೇಹಿತರಲ್ಲಿ ಆತ್ಮೀಯತೆ ಬರ್ತಕ್ಕಂಥದ್ದು. ಸ್ನೇಹ ಇಷ್ಟು ದಿವಸ ಮುರಿದು ಹೋಗಿತ್ತಲ್ಲ, ಏನೋ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿಬಿಟ್ಟಿತ್ತಲ್ಲ, ಅದು ಮತ್ತೆ ಬೆಸುಗೆ ಆಗ್ತಕ್ಕಂಥ ಸಾಧ್ಯತೆ. ಈ ರೀತಿಯ ಒಂದು ಸೌಖ್ಯ ಫಲಗಳನ್ನು ಗುರು ತಂದು ಕೊಡ್ತಾನೆ. ಅಷ್ಟೇ ಅಲ್ಲ, ವಾಹನ ಸೌಖ್ಯ, ಇನ್ನೇನು
ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಅಥವಾ ಮನೆ ಕಟ್ಟಿಸಬೇಕು, ಅಪಾರ್ಟ್ಮೆಂಟ್ ತೊಗೋಬೇಕು, ಈ ರೀತಿಯ ಆಲೋಚನೆಗಳಿದ್ದರೆ ಮೇಷರಾಶಿಯವರಿಗೆ ಅದು ನೋಡಿ ಇನ್ಮೇಲೆ ಊರ್ಜಿತವಾಗ್ತಾ ಹೋಗುತ್ತೆ. ಅದಕ್ಕೊಂದು ದಾರಿ, ಅದಕ್ಕೊಂದು ಯೋಗ ಕೂಡಿ ಬಂದಂಥ ಕಾಲ ಬರಬೇಕಲ್ಲ, ಕಾಲ ಬರದೆ ಯಾವ ಫಲವೂ ಸಿಗೋದಿಲ್ಲ. ಆ ರೀತಿಯ ಒಂದು ಶುಭ ಫಲವನ್ನು ಈಗ ಗುರುವಿನಿಂದ ತಾವು ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಈ ಜಲಸಂಬಂಧಿ ಈ ಜಲಾಶಯಗಳಲ್ಲಿ ಆ ಕ್ಷೇತ್ರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಎಷ್ಟೋ ಬಾರಿ ನೀರಾವರಿ ಕ್ಷೇತ್ರಗಳಲ್ಲಿ ಕೃಷಿ ಅದೆಲ್ಲ ಬೆಳಿಬೇಕಾಗುತ್ತೆ. ಈಗ ನೋಡಿ ಗುರುವಿನ ಬಲದಿಂದಾಗಿ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ತುಂಬ ವಿಶಿಷ್ಟವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನೀರಿನ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ನೀರಿನ ಸಮೀಪದಲ್ಲಿ ಕೆಲಸ ಮಾಡೋರಿಗೆ ಹೊಸ ಹೊಸ ಅವಕಾಶಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ, ಸ್ವಿಮ್ಮಿಂಗ್ ಪೂಲ್ ಈ ಥರದ್ದೊಂದು ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಿರ್ತಾರಲ್ಲ ಅಂಥವರಿಗೆ ಬಹಳ ವಿಶೇಷವಾದ ಲಾಭದಾಯಕ ಫಲವನ್ನು ಕಾಣಲಿಕ್ಕೆ ಈ ಒಂದು ಕಾಲ, ಶುಭ ಕಾಲ ಕೂಡಿ ಬಂದಿದೆ ಅನ್ನೋದನ್ನು ಗುರು ಸೂಚಿಸ್ತಾ ಇದ್ದಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ರಾಶಿಯಿಂದ ಗುರುವಿನ ದೃಷ್ಟಿ ಎಲ್ಲಿಗಿದೆಯಪ್ಪ ಅಂದರೆ ಕರ್ಮಸ್ಥಾನಕ್ಕಿದೆ. ಹೀಗಾಗಿ ವೃತ್ತಿಯಲ್ಲೂ ಕೂಡ ಒಂದು ವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಪಡೀತಕ್ಕಂಥದ್ದು, ಸ್ಥಾನಮಾನ, ಮಾನ್ಯತೆ, ಗೌರವ, ದೊಡ್ಡವರಿಂದ, ಸೀನಿಯರ್ಸಿಂದ ಅಥವಾ ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಬಾಸಿಂದ ನಿಮಗೆ ಪ್ರಶಂಸೆ, ಗೌರವ ಬರತಕ್ಕಂತಹ ಸಾಧ್ಯತೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಗುರುವಿನ ಫಲ ನಿಮ್ಮ ಪಾಲಿಗೆ ಒಂದು ಸೌಖ್ಯ ಸಮಾಧಾನಗಳನ್ನು ತಂದುಕೊಡುತ್ತೆ. ಆದರೆ ಸ್ವಲ್ಪ ಜಾಗ್ರತೆ ಬೇಕು. ಚತುರ್ಥದಲ್ಲಿ ಸ್ವಲ್ಪ ಜಲಕಂಟಕಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯೋ ಅಥವಾ ನೀವು ವಾಸ ಮಾಡೋ ಸ್ಥಳ ಅಲ್ಲಿ ಏನಾದರೂ ಈಗ ಮಳೆ ಶುರುವಾದ ಮೇಲೆ ಅದೇ ಒಂದು ಕೊರಗಾಗ್ಬಿಡುತ್ತೆ. ಈ ಪಾಟಿ ನನಗೆ ತೊಂದರೆ ಆಗ್ತಾ ಇದೆಯಲ್ಲಪ್ಪ, ಆ ರೀತಿಯ ಸಾಧ್ಯತೆಯು ಅತಿಯಾದರೆ ಅಮೃತವೂ ವಿಷ ಅಂತ, ಆ ರೀತಿಯ ಒಂದು ಸಮೃದ್ಧಿ ನಿಮಗೆ ತಾಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಎಷ್ಟೋ ಬಾರಿ ಭಗವಂತ ಕೊಡ್ತಾನೆ, ನಮಗೆ ತಟ್ಕೊಳ್ಳೋ ಶಕ್ತಿ ಬೇಕಲ್ಲ, ಆ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಬೇಕು. ಇನ್ನು ಪರಿಹಾರಕ್ಕೆ ಯಾವುದಾದ್ರೂ ಜಲದುರ್ಗೆಯ ದರ್ಶನ, ಜಲದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಬಂದು ದರ್ಶನ ಪಡೆದರೆ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.